ಎಲ್ಲರಿಗೂ ನಮಸ್ತೆ. ನಾನಿವತ್ತು ಮೂಲಂಗಿ ಗಡ್ಡೆಯ ಕೋಸುಂಬರಿಯನ್ನು ಮಾಡ್ತಾ ಇದ್ದೇನೆ. ನೋಡೋಣ. ಇದು ನಾ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಇವಾಗ ಮಾಂದ್ರ ತುರ್ಕೊಳ್ಳೋಣ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಹಸಿಮೆಣಸು 2 ಹಸಿಮೆಣಸನ್ನು ಕೊಚ್ಚಿಟ್ಕೊಂಡಿದ್ದೇನೆ ನಾನು ಚಿಕ್ಕದಾಗಿ. ಆಮೇಲೆ 1 ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ. ಆಮೇಲೆ 1 ಅರ್ಧ ಇಂಚು ಆಗುವಷ್ಟು ಶುಂಠಿಯನ್ನು ತುರಿದಿಟ್ಕೊಂಡಿದ್ದೇನೆ. ಆಮೇಲೆ ಕರಿಬೇವು, ಒಗ್ಗರಣೆಗೆಲ್ಲ ಹಾಕ್ತೇವಲ್ಲ ಆ ಥರದ ಕರಿಬೇವು. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಸಹಿತ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದಕ್ಕೆ 1 ಕಪ್ಪು ಕಾಯಿ ಸುಳಿ ಹಾಕ್ಕೊಂಡಿದ್ದೇನೆ. 1 ಲಿಂಬು ಕಡೆ 1 ಚಮಚ ಲಿಂಬು ರಸ ಹಾಕ್ಕೊಂಡ್ರೆ ಸಾಕು. ಉಪ್ಪು, ಅರ್ಧ ಸ್ಪೂನು ಆಗುವಷ್ಟು ಬೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಸಿ ಮೂಲಂಗಿ ಭಾರಿ ಒಳ್ಳೆಯದು. ಇದು ಕೆಲವು ಈ ಮೂಲವ್ಯಾಧಿ ಇದ್ದವರೆಲ್ಲವ ಹಾಗಾಗಿ ಈ ಥರದ್ದು ಮಾಡ್ಕೊಂಡು ಹಸಿ ಮೂಲಂಗಿ ತಿಂದರೆ ಭಾರಿ ಒಳ್ಳೆಯದು. ಇದು ರೊಟ್ಟಿ ಮತ್ತು ಅನ್ನ ಎಲ್ಲದರ ಜೊತೆಯಲ್ಲೂ ತಿನ್ಬೋದು. ನೋಡಿ, ಇವಾಗ ಇದು ರೆಡಿಯಾಗಿದೆ. ನೀವು ದೋಸೆ, ಅನ್ನ, ರೊಟ್ಟಿ ಎಲ್ಲದರ ಜೊತೆಯಲ್ಲೂ ತಿನ್ಬೋದು. ಬೇಕೋಳಾದವರು ಇದರಲ್ಲಿ ಮೊಸರು ಜೊತೆಯಲ್ಲೂ ಇದು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಗೌರಿ ಹೆಗಡೆ ಯೂಟ್ಯೂಬ್ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.